ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸೇಡು ಹಾಗೂ ದ್ವೇಷದ ರಾಜಕಾರಣ ಮಾಡುತ್ತಿದೆ. ಭ್ರಷ್ಟಾಚಾರ ಮಿತಿ ಮೀರಿದ್ದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಾಗ್ದಾಳಿ ನಡೆಸಿದರು. ಮಂಕಿ ಕೊಕ್ಕೇಶ್ವರ ರಾಮಕ್ಷತ್ರಿಯ ಸಭಾಭವನದಲ್ಲಿ ಬಿಜೆಪಿಯ ಮಂಕಿ ಮಂಡಲ ವತಿಯಿಂದ ನೂತನವಾಗಿ ಮಂಕಿ ಪಟ್ಟಣ ಪಂಚಾಯಿತಿಗೆ ಆಯ್ಕೆಯಾದ ಸದಸ್ಯರಿಗೆ, ಕಾರ್ಯಕರ್ತರಿಗೆ ಅಭಿನಂದನಾ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಅಧಿಕಾರಿಗಳು ಕಾರ್ಯಾಂಗದ ಜವಾಬ್ದಾರಿ ಮರೆತು ರಾಜ್ಯ ಸರ್ಕಾರದ ಕೈಗೊಂಬೆಯಾಗಿದ್ದಾರೆ. ಸರ್ಕಾರದ ದುರಾಡಳಿತದಿಂದ ದೇಶದಲ್ಲಿ ರಾಜ್ಯದ ಜನತೆಯು ತಲೆತಗ್ಗಿಸುವಂತಾಗಿದೆ. ಸರಿಯಾಗಿ ಗ್ಯಾರಂಟಿ ಅನುಷ್ಠಾನವೂ ಮಾಡುತ್ತಿಲ್ಲ, ಇತ್ತ ಅಭಿವೃದ್ಧಿ ಕಾರ್ಯವೂ ಮಾಡುತ್ತಿಲ್ಲ. ಆಡಳಿತದ ವೈಫಲ್ಯತೆಯು ಹಿಂದೆಂದೂ ನೋಡಿರಲಿಲ್ಲ ಎಂದು ಸರ್ಕಾರದ ವಿರುದ್ಧ ಕಟುವಾಗಿ ಟೀಕಿಸಿದರು. ನಮ್ಮ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯ ಬೇರೆ ತಾಲೂಕನ್ನ ಮರೆತು ಭಟ್ಕಳ ಕ್ಷೇತ್ರದಲ್ಲಿ 365 ದಿನ ಕಳೆದರೂ ಮಂಕಿ ಪಟ್ಟಣ ಪಂಚಾಯತ್ ಗೆಲುವು ಸಾಧಿಸಲು ಸಾಧ್ಯವಾಗಿಲ್ಲ. ಎಷ್ಟು ಹಣ ಖರ್ಚು ಮಾಡಿದರೂ ಗೆಲ್ಲಲು ಸಾಧ್ಯವಿಲ್ಲ ಎಂದು ಮಂಕಿ ಜನತೆಯು ತೋರಿಸಿದ್ದಾರೆ. ಬಿಜೆಪಿಯ ನಾಯಕರು ಒಟ್ಟಾಗಿ ಕೆಲಸ ಮಾಡಿ ಒಗ್ಗಟ್ಟಿನಲ್ಲಿ ಬಲವಿದೆ, ಸಂಘಟನೆಯಲ್ಲಿ ಶಕ್ತಿ ಇದೆ ಎಂದು ತೋರಿಸಿಕೊಟ್ಟಿದ್ದಕ್ಕೆ ಮಂಕಿ ಜನತೆಯನ್ನ ಅಭಿನಂದಿಸಿದರು. ನೂತನವಾಗಿ ಮಂಕಿ ಪಟ್ಟಣ ಪಂಚಾಯತ್ಗೆ ಆಯ್ಕೆಯಾದ ಸದಸ್ಯರಿಗೆ ಇದೇ ವೇಳೆ ಸನ್ಮಾನಿಸಿ ಗೌರವಿಸಲಾಯಿತು. ಮಾಜಿ ಸಚಿವ ಶಿವಾನಂದ ನಾಯ್ಕ ಮಾತನಾಡಿ, ಮುಂದಿನ ಚುನಾವಣೆಗೆ ದಿಕ್ಸೂಚಿಯಂತೆ ಮಂಕಿ ಪಟ್ಟಣ ಪಂಚಾಯತ್ ಚುನಾವಣೆಯ ಫಲಿತಾಂಶ ಬಂದಿದೆ. ಗೆಲುವು ಸಾಧಿಸಿದ ಜನಪ್ರತಿನಿಧಿಗಳಿಗೆ ದೊಡ್ಡ ಹೊಣೆಗಾರಿಕೆ ಇದೆ. ಸಂಘಟನೆಗೆ ಪೂರಕವಾಗಿ ವೈಯಕ್ತಿಕ ವರ್ಚಸ್ಸು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ನೂತನ ಸದಸ್ಯರು ಕೆಲಸ ಮಾಡಬೇಕು. ಕಾಂಗ್ರೆಸ್ ಇದು ಕೊನೆಗಾಲ. ಕಾಂಗ್ರೆಸ್ ಪಕ್ಷದ ಎಲ್ಲ ತಂತ್ರ ಕುತಂತ್ರವನ್ನ ಸಮರ್ಥವಾಗಿ ಎದುರಿಸಿ ಗೆಲುವು ಸಾಧಿಸಿದ್ದೇವೆ ಎಂದು ಹೇಳಿದರು. ಪ್ರಯತ್ನ ಕೂಡ ನಡೆದಿತ್ತು. ಹಿಂದೆ ಎಲ್ಲ ಕಡೆಯೂ ನಾವು ಭಟ್ಕಳ ಕ್ಷೇತ್ರದಲ್ಲಿ ವಿಶೇಷವಾಗಿ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲ್ಲ ಗೆದ್ದಿದ್ದು ಇತಿಹಾಸ ಇದೆ. ಆದರೆ ಆ ಒಂದು ಚುನಾವಣೆ ಬರುವಂಥ ದಿವಸವನ್ನು ನಾವು ಗೆಲ್ಲಬೇಕು ಮತ್ತು ಅದನ್ನು ಉಳಿಸಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಹೇಳ್ತಾ ಬಂದಿದ್ದು. ಮಾಜಿ ಶಾಸಕ ಸುನೀಲ್ ನಾಯ್ಕ ಮಾತನಾಡಿ, ಮಂಕಿ ಭಾಗದ ಜನರು ಗೆಲುವಿನ ದೀಪ ಹಚ್ಚಿದ್ದಾರೆ. ಭಟ್ಕಳ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲಿಸುವವರೆಗೂ ದೀಪ ಬೆಳಗುತ್ತಾ ಇರುವಂತೆ ನೋಡಿಕೊಳ್ಳಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರ ಧಮ್ಕಿ ರಾಜಕಾರಣಕ್ಕೆ ಹೆದರುವುದಿಲ್ಲ. ಒಂದಲ್ಲ 10 ಕೇಸ್ ದಾಖಲಿಸಿದ್ರೂ ಹೆದರುವುದಿಲ್ಲ. ಇಂದು ನಿಮ್ಮ ದಿನ, ಮುಂದೆ ನಮ್ಮ ದಿನ ಬರಲಿದೆ. ಆಗ ನಾವು ಉತ್ತರ ಕೊಡುತ್ತೇವೆ ಎಂದು ಎಚ್ಚರಿಸಿದರು. ದೇಶದ ಬಗ್ಗೆ, ನಮ್ಮ ಪಟ್ಟಣ ಪಂಚಾಯತ್ ಆಗುವ ಬಗ್ಗೆ, ಸರ್ಕಾರದ ನ್ಯೂನತೆಗಳ ಬಗ್ಗೆ ಬಹುಶಃ ಎಲ್ಲವನ್ನ ಮಾತಾಡಿದ್ದಾರೆ. ಯಾಕಂದ್ರೆ ಮನುಷ್ಯ ಇವತ್ತು ಅತಿ ಸಂತೋಷ ಆದಾಗ ಮಾತು ಮೌನ ಆಗ್ತದೆ. ಇವತ್ತು ನಮ್ಮ ಮಂಕಿ ಭಾಗದ ಕಾರ್ಯಕರ್ತರು, ಮುಖಂಡರು ತೋರಿಸಿರ್ತಕ್ಕಂಥ ಪ್ರೀತಿ, ವಿಶ್ವಾಸದ ಗೆಲುವಿಗೆ ನಮ್ಮೆಲ್ಲರ ಮಾತು ಮೌನ ಆಗದಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಅವರು ಕೊಟ್ಟಿರ್ತಕ್ಕಂಥ ಪರಿಶ್ರಮ ನಾನು ಇವತ್ತು ತುಂಬಾ ಸಂತೋಷದಿಂದ ಹೇಳ್ತೇನೆ. ಇವತ್ತು ವೇದಿಕೆ ಮೇಲೆ ನಮ್ಮ ಪಟ್ಟಣ ಪಂಚಾಯತ್ ಸರ್ವ ಸದಸ್ಯರಾಗಿ ಇವತ್ತು ಕೂತಿದ್ದಾರೆ ಅಂತ ಹೇಳಿದ್ರೆ ಮಂಕಿ ಕಾರ್ಯಕರ್ತರ ಪರಿಶ್ರಮ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ವೇದಿಕೆಯಲ್ಲಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯ್ಕ್, ಮುಖಂಡರಾದ ಈಶ್ವರ್ ನಾಯ್ಕ್, ಗೋವಿಂದ ನಾಯ್ಕ್, ದೀಪಕ್ ನಾಯ್ಕ್, ರಾಜೇಶ್ ಭಂಡಾರಿ, ಶಿವಾನಿ ಶಾಂತರಾಮ್, ಪ್ರಶಾಂತ್ ನಾಯ್ಕ್, ಯೋಗೀಶ್ ಮೆಸ್ತಾ, ಲಕ್ಷ್ಮೀನಾರಾಯಣ ನಾಯ್ಕ್, ಶ್ರೀಕಾಂತ್ ನಾಯ್ಕ್, ಶ್ರೀಕಲಾ ಶಾಸ್ತ್ರಿ, ಸುಬ್ರಾಯ್ ನಾಯ್ಕ್, ಪಟ್ಟಣ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.